ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಂಜುಳಾ ಗೌಡ ವ್ಲಾಗ್ಸ್. ವೀಕ್ಷಕರೇ, ವಾಸ್ತುಶಾಸ್ತ್ರಗಳ ಪ್ರಕಾರ ಯಾವ ದಿನದಲ್ಲಿ ಪೊರಕೆಯನ್ನು ಖರೀದಿಸಬೇಕು, ಹಾಗೆ ಮನೆಯನ್ನು ಗುಡಿಸುವಾಗ ಯಾವ್ಯಾವ ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಹೇಳಲಾಗಿದೆ. ತಾಯಿ ಲಕ್ಷ್ಮೀ ಕೃಪೆ ಸದಾ ನಮ್ಮ ಮೇಲಿರಬೇಕು ಮತ್ತು ಲಕ್ಷ್ಮೀ ದೇವಿಯ ಕೃಪೆಯಿಂದ ಮನೆಗಳಲ್ಲಿ ಹಣದ ಕೊರತೆಯೇ ಇರೋದಿಲ್ಲ. ಲಕ್ಷ್ಮಿಯು ಸ್ವಚ್ಛತೆಯಲ್ಲಿದೆಯೋ ಅಲ್ಲಿ ನೆಲೆಸುತ್ತಾಳೆ. ಅವಳನ್ನು ಉಳಿಸಿಕೊಳ್ಳುವುದಕ್ಕೆ ನಾವು ಮನೆಯನ್ನು ಸ್ವಚ್ಛವಾಗಿಡಬೇಕು. ಮನೆಯಲ್ಲಿ ಸಂಪತ್ತು ತುಂಬಿರಬೇಕು, ಆರ್ಥಿಕ ವೃದ್ಧಿಯಾಗಬೇಕು ಅಂದರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಶಾಸ್ತ್ರಗಳು ಹೇಳಿವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಮನೆಯ ಪೊರಕೆಗಳಲ್ಲಿ ನೆಲೆಸಿರ್ತಾಳೆ. ಸರಿಯಾದ ರೀತಿಯಲ್ಲಿ ಮನೆ ಪೊರಕೆ ಬಳಕೆ ಮಾಡಿದರೆ ಲಕ್ಷ್ಮಿಯ ಬಾಗಿಲು ತೆರೆಯುತ್ತೆ ಮತ್ತು ಧನಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ. ವೀಕ್ಷಕರೇ, ಎಲ್ಲರ ಮನೆಯಲ್ಲೂ ಪೊರಕೆ ಇದ್ದೇ ಇರುತ್ತೆ. ಆದರೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ನಿಯಮಗಳಿರುತ್ತೆ. ಪೊರಕೆಯನ್ನು ಹೇಗೆ ಬಳಕೆ ಮಾಡಬೇಕು ಮತ್ತು ಮನೆಯನ್ನು ಹೊರೆಸಲು ಗುಡಿಸಲು ಸರಿಯಾದ ಸಮಯ ಯಾವುದು ಅಂತ. ಲಕ್ಷ್ಮಿಯು ಸದಾ ಮನೆಯಲ್ಲಿ ನೆಲೆಸಬೇಕು, ಹಣಕಾಸು ಅಭಿವೃದ್ಧಿಯಾಗಬೇಕು, ಎಲ್ಲ ಕಡೆ ಲಾಭವಾಗಬೇಕು ಅನ್ನೋರು ಕೆಲವು ವಿಷಯಗಳನ್ನು ಪಾಲಿಸಬೇಕು. ಮೊದಲನೇದಾಗಿ ಪೊರಕೆಯನ್ನು ನಾವು ಮನೆಗೆ ಬಂದವರಿಗೆ ಕಾಣಿಸದಂತೆ ಮನೆಯ ಮೂಲೆಯಲ್ಲಿಡಬೇಕು. ಅಡುಗೆ ಮನೆಯಲ್ಲಿ ಪೊರಕೆ ಅಂತೂ ಇಡಲೇಬಾರದು. ಇಟ್ಟರೆ ಮನೆ ರೇಷನ್ ಬೇಗ ಖಾಲಿಯಾಗುತ್ತೆ, ಹಾಗೆ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತವೆ. ಹಾಗೆ ಕೆಲವರು ಹಾಸಿಗೆ ಕೆಳಗಡೆ ಖಾಲಿ ಜಾಗ ಇದೆ ಅಂತ ಪೊರಕೆನ ಇಟ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಹೀಗೆ ಮಾಡಬೇಡಿ. ಹಾಗೆ ಮಲಗುವ ಕೋಣೆಯಲ್ಲಂತೂ ಯಾವುದೇ ಕಾರಣಕ್ಕೂ ಪೊರಕೆ ನೀಡಬೇಡಿ. ಇಟ್ಟರೆ ಗಂಡ ಹೆಂಡತಿಯರ ನಡುವೆ ಬಿರುಕು, ಜಗಳಗಳು, ಹಾಗೆ ಸೂರ್ಯಾಸ್ತದ ನಂತರ ತುಂಬ ಜನ ಯಾವುದೇ ಕಾರಣಕ್ಕೂ ಗುಡಿಸೋದಾಗಲಿ ಅಥವಾ ಹುರಿಸೋದಾಗಲಿ ಮಾಡಬೇಡಿ. ಇದರಿಂದ ರಾಹು ಮತ್ತು ಕೇತು ಮನೆಯನ್ನು ಪ್ರವೇಶಿಸ್ತಾರೆ. ಹಾಗೆ ಮಹಾಲಕ್ಷ್ಮಿ ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಅನಿವಾರ್ಯವಾಗಿದ್ದ ಸಂದರ್ಭದಲ್ಲಿ ನೀವು ಬೇಕಾದರೆ ಬಟ್ಟೆಯನ್ನು ಬಳಸಬಹುದು. ಪ್ರತಿದಿನ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಾವು ಕಸ ಗುಡಿಸ್ಬಿಡಬೇಕು. ಮನೆಯಲ್ಲಿ ಕೆಲಸಕ್ಕೆ ಹೋದ ನಂತರ ಕಸವನ್ನು ಗುಡಿಸಬಾರ್ದು. ಇದರಿಂದ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತೆ. ಹಾಗೆ ಮನೆಯಿಂದ ಯಾರಾದರೂ ಹೊರಗೆ ಹೋದ ಮೇಲೆ ನಾವು ಕೂಡಲೇ ಮನೆ ಗುಡಿಸಿ ಒರೆಸಬಾರ್ದು. ಇದು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಹೀಗೆ ಮಾಡೋದ್ರಿಂದ ಯಾವ ಕೆಲಸಕ್ಕೆ ಅವರು ಹೊರಟಿರ್ತಾರೋ ಆ ಕೆಲಸ ಪೂರ್ಣಗೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಮಧ್ಯಾಹ್ನ 12 ಗಂಟೆ ಮೇಲೆ ಮನೆ ಹೊರಿಸಬೇಡಿ. ಬೆಳಿಗ್ಗೆಗೆ ಗುಡಿಸಿ ಒರೆಸೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೊರ ಹೋಗುತ್ತೆ. ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗುತ್ತೆ. ಹಾಗೆ ಹೊಸ ಮನೆಗೆ ಹೋದಾಗ ಹಳೆ ಪೊರಕೆಯನ್ನು ಅಲ್ಲೇ ಬಿಟ್ಟು ಹೋಗಬೇಕು. ಹೊಸ ಪೊರಕೆಯನ್ನು ಖರೀದಿಸಬೇಕು. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸದಾ ಸಂತೋಷ ನೆಲೆಸುವಂತೆ ಲಕ್ಷ್ಮಿ ಮಾಡ್ತಾಳೆ. ಮನೆಯ ಪೊರಕೆಗಳನ್ನು ಮತ್ತು ಒರೆಸುವ ಮಾಪ್ಗಳನ್ನು ಮನೆಯ ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕಿನಲ್ಲಿಡಬೇಕು. ಈಶಾನ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಡಬಾರ್ದು. ಹೊಡೆದು ಹೋದ ಬಕೆಟ್, ಪಾತ್ರೆಗಳು ಮತ್ತು ಹರಿದು ಹೋದ ಮತ್ತು ಹಳೆಯದಾದ ಬಟ್ಟೆಗಳನ್ನು ಮನೆ ಹೊರೆಸಲು ಬಳಸಿದರೆ ದಾರಿದ್ರ್ಯ ಬರುವುದು ನಿಶ್ಚಿತ. ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳು ಹೇಳಿವೆ. ಹಾಗೆ ಶುಕ್ರವಾರದಂದು ಮನೆ ಒರೆಸುವಾಗ 1 ಚಿಟಿಕೆ ಅರಿಶಿಣ ಹಾಕಿ ಒರೆಸಿದರೆ ಬಹಳಷ್ಟು ಒಳ್ಳೆಯ ಶುಭ ಫಲಗಳು ದೊರೆಯುತ್ತವೆ. ಹಾಗೆ ಪೊರಕೆಯು ಹಳೆಯದಾಗಿ ಬಿಸಾಡಬೇಕು ಅಂತ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಬಿಸಾಕಬಾರ್ದು. ಗುರುವಾರ ಬಂದು ಶ್ರೀನಾರಾಯಣನ ವಾರ ಮತ್ತು ಶುಕ್ರವಾರ ಶ್ರೀ ಲಕ್ಷ್ಮೀ ದೇವಿಯ ವಾರ. ಈ ದಿನ ಪೊರಕೆಯನ್ನು ಹೊರಗೆ ಬಿಸಾಕಿದರೆ ಲಕ್ಷ್ಮೀ ದೇವಿಯನ್ನೇ ಹೊರಹಾಕಿದಂತೆ, ಅವಳು ಮನೆಯಿಂದ ಹೋಗಿಬಿಡುತ್ತಾಳೆ ಎಂಬ ನಂಬಿಕೆ ಇದೆ. ಮಂಗಳವಾರ ಮತ್ತು ಶನಿವಾರ ಪೊರಕೆಯನ್ನು ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭ ದಿನವಾಗಿದೆ. ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಸಮೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಪೊರಕೆಯನ್ನು ಶುಕ್ಲ ಪಕ್ಷದಲ್ಲಿ ಖರೀದಿಸಬಾರದು, ಕೇವಲ ಕೃಷ್ಣ ಪಕ್ಷದಲ್ಲಿ ಖರೀದಿಸಬೇಕು. ಕೇಳಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾನೆ.